ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣನವರನ್ನ ದೂರ ಮಾಡ್ತಿತ್ತು ಸಮಾಜ, ಅವರನ್ನೇ ಹತ್ತಿರ ಕರ್ಕೊಂಡು ಬಿಟ್ಟ, ಅವರನ್ನೇ ಭೇಟಿಯಾಗಬೇಕು, ತದನಂತರ ನನ್ನ ಭೇಟಿಯಾಗಬೇಕು ಅನ್ನುವಂಥ ಎಷ್ಟು ಎತ್ತರ ಮಟ್ಟದ ವಿಚಾರ. ಕ್ರಾಂತಿಯಾದಾಗ, ಕಲ್ಯಾಣದ ಕ್ರಾಂತಿಯಾದಾಗ ಬಸವಣ್ಣನವರು ಹೇಳಿ ಹೋಗ್ತಾರೆ. ಆವಾಗ ಬಸವಣ್ಣವರು ಅಪ್ಪಣ್ಣವ್ರಿಗೆ ಹೇಳ್ತಾರೆ, ಅಪ್ಪಣ್ಣ ಹೋಗಿ ನೀಲಮ್ಮನವರಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕಲ್ಯಾಣಕ್ಕೆ ಹೋಗಿ ಕರ್ಕೊಂಡು ಬಾ ಅಂತಂದಾಗ ಆವಾಗ ಆ ತಾಯಿ ಹೇಳ್ತಾಳೆ, ಅದು ಕೂಡಲ ಸಂಗಮ. ಚರಿತ್ರೆ ಮೂಡುವುದಿಲ್ಲ, ಹಡಪದ ಅಪ್ಪಣ್ಣನ ವಿಷಯ ಯಾವಾಗ ಒಳಗೆ ಬರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂದ್ರೆ ಹಡಪದ ಅಪ್ಪಣ್ಣ ಎಲ್ಲವನ್ನ ತಿಳಿ ಹೇಳಿಕೊಡುವಂತ ಒಂದು ಮಾರ್ಗದರ್ಶಕರು ಬಸವಣ್ಣವರಿಗೆ ಆಗಿದ್ರು ಅಂತಂದ್ರೆ ಅವರ ಮಟ್ಟ ಯಾವ ಮಟ್ಟಕ್ಕಿತ್ತು. ಅಪ್ಪಣ್ಣ ನಿಜಸುಖಿ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವವನ್ನು ಜನ ಸರ್ಕಾರದ ಮುಂದಾಳತ್ವದಲ್ಲಿ ಜಿಲ್ಲಾಡಳಿತ ಇವತ್ತು ಕಲಬುರಗಿಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ವೀರಣ್ಣನವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇವತ್ತು ಈ ಸಮುದಾಯ ಇಡೀ ಮಾನವ ಲೋಕಕ್ಕೆ ಒಂದು ಅಪರೂಪವಾಗಿರುವಂಥ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವುದರಿಂದ ಈ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರೋದ್ರಿಂದ ಇವತ್ತು ಸರ್ಕಾರಗಳು ಇಂಥ ವ್ಯವಸ್ಥೆಗಳನ್ನು ಗೌರವಿಸುವುದರ ಮೂಲಕ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿ ನಿಯೋಗದ ಮೂಲಕ ಅಪರೂಪದ ಆರ್ಥಿಕ ವ್ಯವಸ್ಥೆಯನ್ನು ಈ ಸಮುದಾಯಕ್ಕೆ ನೀಡಿ ಈ ಸಮುದಾಯವನ್ನು ಬಲಗೊಳಿಸಬೇಕು ಅಂತ ತಿಳ್ಕೊಂಡು ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಶರಣರ ಆದರ್ಶಗಳು ಈ ನಾಡನ್ನು ಬೆಳಗಬೇಕು, ಈ ರಾಷ್ಟ್ರವನ್ನು ಬೆಳಗಬೇಕು. ಆ ಆದರ್ಶಗಳ ಮೂಲಕ ಸಮುದಾಯ ಉತ್ತಮ ರೀತಿಯಲ್ಲಿ ಬೆಳಗಬೇಕು ಅಂತ ತಿಳ್ಕೊಂಡು ನಾವು ಆಶಿಸ್ತೇವೆ. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಿಜಸುಖಿ ಶರಣ ಹಡಪದಪ್ಪಣ್ಣನವರ 890ನೇ ಜಯಂತಿಗೆ ಹಾರ್ದಿಕ ಶುಭಾಶಯಗಳು ಅಂತ ಇವತ್ತು ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಮತ್ತು ಜಿಲ್ಲಾ ಹಡಪ ಸಮಾಜದ ನೇತೃತ್ವದಲ್ಲಿ ಇವತ್ತು ಅಪ್ಪಣ್ಣನವರ ಜಯಂತಿನ ಬಹಳ ಅದ್ದೂರಿಯಾಗಿ SM ಪಂಡಿತ ರಂಗಮಂದಿರದಲ್ಲಿ ಆಚರಣೆ ಆಗಲಿದೆ. ಆ ಒಂದು ಆಚರಣೆ ಇದ್ದ ಒಂದು ವೇದಿಕೆಯಲ್ಲಿ ಮಹಂತ ಸ್ವಾಮಿಗಳು ಮುದುಗಲ ಅಪ್ಪಾಜಿಯವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಿದರು ಮತ್ತು ಸಡಸ್ತರ ಬ್ರಹ್ಮ ಸೋಮಶೇಖರ್ ಶಿವಾಚಾರ್ಯರು ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ ಮತ್ತು ಬಾಲಬ್ರಹ್ಮಚಾರಿ ರಾಜಶೇವ ಕೂಡ ಉಪಸ್ಥಿತಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿಯ ಅಬಕಾರಿ ಆಯುಕ್ತರಾದಂಥ ಬಸವರಾಜ ಹಡಪದವರು ಕೂಡ ಆಗಮಿಸಿದ್ದಾರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್ ಮತ್ತು ಶಿಷ್ಟಾಚಾರ ತಹಶೀಲ್ದಾರರು ಮತ್ತು RTO ಆದಂಥ ನೂರು ಸಾಹೇಬರು, ಬಹಳಷ್ಟು ಜನ ನಮ್ಮ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಇವತ್ತು ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕ ರಾಜಕೀಯವಾಗಿ ಬಹಳ ಹಿಂದುಳಿದಿದೆ, ತೀರಾ ಹಿಂದುಳಿದಿದೆ. ಈ ಹಿಂದುಳಿದ ಸಮಾಜದಲ್ಲಿ ಅತಿ ಹಿಂದುಳಿದ ಸಮಾಜವಾಗಿದೆ. ಅದಕ್ಕೋಸ್ಕರ ಈ ಒಂದು ವೇದಿಕೆ ಮುಖಾಂತರ TV ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೇಳಲು ಏನು ಇಚ್ಛೆ ಪಡ್ತೀನಿ ಅಂದರೆ, ಈಗಾಗಲೇ ಹೋದ ಸರ್ಕಾರ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದ ಆರ್ಥಿಕವಾಗಿ ಹಡಪದವ್ರ ಮೇಲೆತ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಅಭಿವೃದ್ಧಿ ನಿಗಮ ಮಾಡಿದೆ. ಆ ಅಭಿವೃದ್ಧಿ ನಿಗಮ ನಯ್ಯ ಪೈಸಾ ಕೂಡ ಕಾಟಾಚಾರಕ್ಕಾಗಿ ಅಭಿವೃದ್ಧಿ ನಿಗಮ ಮಾಡಿ ಅದಕ್ಕೆ ನಯ್ಯ ಪೈಸಾ ದುಡ್ಡು ಕೂಡ ಬಿಡುಗಡೆ ಮಾಡಿಲ್ಲ ಮತ್ತು ಅನುದಾನ ಕೂಡ ಇಟ್ಟಿಲ್ಲ. ಅದಕ್ಕೋಸ್ಕರ ಈ ಹಡಪದಪ್ಪನ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿಗಳನ್ನು ಕೂಡಲೇ ರಾಜ್ಯ ಸರ್ಕಾರ ನೀಡಬೇಕು. ಕೊಟ್ಟು ನಮ್ಮ ಹಡಪದವರು ಆರ್ಥಿಕವಾಗಿ ಮೇಲೆತ್ತಲು ಒಂದು ಕಾರಣೀಭೂತರಾಗಬೇಕು. ಮತ್ತು ಈ ನಮ್ಮ ಸಮಾಜವನ್ನು ರಾಜಕೀಯವಾಗಿ ಬೆಳೆಸಬೇಕಂದ್ರೆ ಒಂದು ರಾಜ್ಯಸಭಾ ಮೆಂಬರ್ ಅಥವಾ ವಿಧಾನ ಪರಿಷತ್ ಸದಸ್ಯ ಕೂಡ ಯಾರಿಗಾದ್ರೂ ನಮ್ಮ ಸಮಾಜದವರಿಗೆ ಮಾಡ್ಬೇಕಂತ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ಬರ್ತಕ್ಕಂಥ ದಿನದಲ್ಲಿ ಈ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಬಿಡುಗಡೆ ಮಾಡಿಲ್ಲ, ರಾಜ್ಯಸಭೆ ಮೆಂಬರ್ ಮಾಡಿಲ್ಲ ಮತ್ತು ವಿಧಾನ ಪರಿಷತ್ ಮೆಂಬರ್ ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ 20 ಲಕ್ಷ ಹಡಪ ಸಮಾಜ ಇದ್ದೀವಿ. ನಾವೆಲ್ಲವಾಗಿ ಉಗ್ರವಾದ ಹೋರಾಟ ಮಾಡಲು ನಾವು ಮುಂದೆ ಹೋಗಬೇಕಾಗ್ತದೆ ಅಂತ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀನಿ.